ನಮಸ್ಕಾರ. ಟಿ20 ವಿಶ್ವಕಪ್ 2026ರಿಂದ ಹೊರಬಿದ್ದ ಮೇಲೆ ಆಸೀಸ್ ಆಟಗಾರರು ನೀಡಿದರು ಶಾಕಿಂಗ್ ಹೇಳಿಕೆ. ಟಿ20 ವಿಶ್ವಕಪ್ನಿಂದ ಆಸೀಸ್ ಹೊರಬಿದ್ದ ಮೇಲೆ ಆಸೀಸ್ ಆಟಗಾರರು ಏನು ಹೇಳಿದ್ರಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಈ ಬಾರಿ ಸೆಮಿಫೈನಲ್ ತಲುಪುವ 4 ತಂಡಗಳು ಯಾವುವು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಇನ್ನು ನಿನ್ನೆ ದಿವಸ ಜಿಂಬಾಬ್ವೆ ಮತ್ತು ಐರ್ಲೆಂಡ್ ಪಂದ್ಯ ಪಲ್ಲಕ್ಕಿಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆಯಬೇಕಾಗಿದ್ದ ಪಂದ್ಯ ಒಂದು ಎಸೆತ ಕಾಣದೆ ರದ್ದಾಯಿತು. ಈ ಮೂಲಕ ಜಿಂಬಾಬ್ವೆ ರದ್ದಾದ ಮೇಲೆ ಸೂಪರ್ 8 ಹಂತಕ್ಕೆ ಗ್ರೂಪ್ ಬಿನಲ್ಲಿ ಅರ್ಹತೆ ಪಡೆದರೆ, ಇತ್ತ ಆಸ್ಟ್ರೇಲಿಯಾ ತಂಡ ನೇರವಾಗಿ ಈ ಒಂದು ಟಿ20 ವಿಶ್ವಕಪ್ನಿಂದ ಹೊರಬಿದ್ದಿದೆ. ಈ ಬಳಿಕ ಆಸೀಸ್ನ ಆಟಗಾರರು ಕೂಡ ಇದರ ಬಗ್ಗೆ ಮಾತನಾಡಿದ್ದು, ಇನ್ನು ಗ್ರೂಪ್ ಬಿನಲ್ಲಿ ಆಸ್ಟ್ರೇಲಿಯಾ ತಂಡ ಉಳಿದಿರುವ ಒಂದು ಪಂದ್ಯ ಗೆದ್ದರೂ ಕೂಡ ಕೇವಲ 4 ಅಂಕ ಸಂಪಾದಿಸಿದ ಹಾಗೆ ಆಯಿತು. ಇನ್ನು ಜಿಂಬಾಬ್ವೆ ಈಗಾಗಲೇ 5 ಅಂಕ ಸಂಪಾದಿಸಿದ್ದು ನೇರವಾಗಿ ಗ್ರೂಪ್ ಬಿಗೆ ಅರ್ಹತೆ ಪಡೆದ ತಂಡವಾಗಿದೆ. ಹೀಗಾಗಿ ಆಸ್ಟ್ರೇಲಿಯಾ ತಂಡ ಹೊರಬಿದ್ದ ಮೇಲೆ ಆಸ್ಟ್ರೇಲಿಯಾ ಆಟಗಾರರು ಕೂಡ ಇದರ ಬಗ್ಗೆ ಮಾತನಾಡಿದ್ದು ಈ ಥರ ಹೇಳಿದರು. ಅಂದರೆ ಈ ಬಾರಿ BBL ಸೀಸನ್ 12 ಅಂದರೆ ಬಿಗ್ ಬ್ಯಾಶ್ ಲೀಗ್ 12 ಭಾರತದಲ್ಲಿ ನಡೆಸುವ ಪ್ಲಾನನ್ನು ಕ್ರಿಕೆಟ್ ಆಸ್ಟ್ರೇಲಿಯಾ ಇಟ್ಕೊಂಡಿದ್ದಾರೆ. BBL ಸೀಸನ್ 11ರಲ್ಲಿ ಪರ್ತ್ ಸ್ಕಾರ್ಚರ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದರೆ, ಇತ್ತ BBL 12ಗಾಗಿ ಭಾರತದಲ್ಲಿ ಅಂದರೆ ಚೆನ್ನೈನ ಚಪಾಕ್ ಮೈದಾನದಲ್ಲಿ ನಡೆಸುವ ಪ್ಲಾನ್ ಹೊಂದಿದೆ. ಅಂದರೆ BBLನ ಆರಂಭಿಕ ಪಂದ್ಯಗಳನ್ನು ಚೆನ್ನೈನ ಅಂಗಳದಲ್ಲಿ ನಡೆಸುವ ಪ್ಲಾನ್ ಕೂಡ ಇದು ಆಗಿದೆ. ಬಟ್ ಇಲ್ಲೇನಾದರೂ ಇದು ಸಕ್ಸಸ್ ಆಯಿತು ಅಂದರೆ BBL 12 ಭಾರತದಲ್ಲಿ ನಡೆದರೂ ಕೂಡ ಆಶ್ಚರ್ಯ ಇಲ್ಲ. ಇದು ಏನಪ್ಪ ಅಂದರೆ ಸದ್ಯಕ್ಕೆ ಬರ್ತಿರುವ ವರದಿಗಳ ಪ್ರಕಾರ ಆಸ್ಟ್ರೇಲಿಯಾ ತಂಡ ಹೊರಹೋದ ಮೇಲೆ ಕ್ರಿಕೆಟ್ ಆಸ್ಟ್ರೇಲಿಯಾ ಈ ಒಂದು ಪ್ಲಾನನ್ನು ಇಟ್ಕೊಂಡಿದ್ದಾರೆ. ಬಟ್ ಜಾಸ್ತಿ ಸೇಲ್ಗಾಗಿ ಈ ಒಂದು ಪ್ಲ್ಯಾನ್ ಮಾಡಿದಂತನೂ ಕೂಡ ಇಲ್ಲಿ ಬರ್ತಾ ಇದೆ. ಬಟ್ ಇದು ಏನಪ್ಪ ಅಂದರೆ ಸದ್ಯಕ್ಕೆ ಬರ್ತಿರುವಂತಹ ರಿಪೋರ್ಟ್ ಪ್ರಕಾರ BBL ಸೀಸನ್ 12 ನಮ್ಮ ಭಾರತದಲ್ಲಿ ನಡೆಸುವ ಪ್ಲ್ಯಾನ್ ಅನ್ನು ಕ್ರಿಕೆಟ್ ಆಸ್ಟ್ರೇಲಿಯಾ ಇಟ್ಕೊಂಡಿದ್ದಾರೆ. ಇದು ಆಗುತ್ತಾ ಇಲ್ವಾ ಅಂತ ಕಾದೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.